ಜಿಬಿಎ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗ ಚುನಾವಣೆ ಮಾಡಬೇಕಾಗಿರೋದನ್ನ ಮುಂದೂಡಿಕೆ ಆಗಿದೆ. ಸರ್ಕಾರಕ್ಕೆ ಈಗ ರಿಲೀಫ್ ಸಿಕ್ಕಿರೋದು. ಆಗಸ್ಟ್ 31ರವರೆಗೂ ಕೂಡ ಸರ್ಕಾರಕ್ಕೆ ಟೈಮ್ ಅನ್ನ ಕೊಟ್ಟಂತಹ ಸುಪ್ರೀಂ ಕೋರ್ಟ್ ಸಿಬ್ಬಂದಿ ಕೊರತೆ ಅಂತ ಹೇಳಿ ಸಮಯವನ್ನ ಕೇಳಿದಂತಹ ರಾಜ್ಯ ಸರ್ಕಾರ. ಹಾಗಾಗಿ ಈಗ ಜಿಬಿಎ ಚುನಾವಣೆಯನ್ನ ನಡೆಸಬೇಕಾ ಬೇಡವಾ ಅನ್ನೋ ನಿಟ್ಟಿನಲ್ಲಿತ್ತು. ಈಗ ಅಂತೂ ಇಂತೂ ಸುಪ್ರೀಂ ಕೋರ್ಟ್ ಜಿಬಿಎ ಚುನಾವಣೆಯನ್ನ ಮತ್ತೆ ಮುಂದೂಡಿಕೆ ಮಾಡಿದೆ. ಆಗಸ್ಟ್ 31ರವರೆಗೂ ಕೂಡ ಸರ್ಕಾರಕ್ಕೆ ಟೈಮ್ ಕೊಟ್ಟಂತಹ ಸುಪ್ರೀಂ ಕೋರ್ಟ್, ಸಿಬ್ಬಂದಿ ಕೊರತೆ ಅಂತ ಸಮಯ ಕೇಳಿದಂತಹ ರಾಜ್ಯ ಸರ್ಕಾರ, ಜನಗಣತಿ ಮತ್ತೆ SIR ಮಳೆಗಾಲದ ಸಿದ್ಧತೆ ಟೈಮ್ ಬೇಕು ಅಂತ ಸೆಪ್ಟೆಂಬರ್ 31ರವರೆಗೂ ಕೂಡ ಸಮಯ ಕೊಡಿ ಅಂತ ಹೇಳಿದ್ದಂತಹ ಸರ್ಕಾರ ರಾಜ್ಯ ಸರ್ಕಾರದ ಮನವಿಯನ್ನ ಆಲಿಸಿ ಆಗಸ್ಟ್ 31ರವರೆಗೂ ಕೂಡ ಟೈಮ್ ಕೊಡಲಾಗಿದೆ. ಜೊತೆಗೆ ಜಿಬಿಎ ಚುನಾವಣೆಗೆ 2 ತಿಂಗಳ ಸಮಯ ನೀಡಿದೆ ಸುಪ್ರೀಂ. ಆಗಸ್ಟ್ 31ರವರೆಗೂ ಕೂಡ ಸಮಯ ನೀಡಿರುವಂತಹ ಸುಪ್ರೀಂ ಕೋರ್ಟ್ ಈಗ ಜಿಬಿಎ ಚುನಾವಣೆ ಆಗಬೇಕು ಅಂತ ಹೇಳಿ ಏನಿವಾಗ ಒಂದು ಆಗುತ್ತಾ ಇಲ್ವಾ ಅನ್ನೋ ಡೌಟಲ್ಲಿತ್ತು. ಈಗ ಅಂತೂ ಇಂತೂ ಸರ್ಕಾರ ಮನವಿಯನ್ನ ಮಾಡ್ಕೊಂಡಿರೋದಕ್ಕೆ ಈಗ ಸುಪ್ರೀಂ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಹಾಗಾಗಿ ಸರ್ಕಾರಕ್ಕೆ ಒಂದು ಬಿಗ್ ರಿಲೀಫ್ ಇದು ಅಂತಾನೆ ಹೇಳಬಹುದು. ಆಗಸ್ಟ್ 31ರವರೆಗೂ ಕೂಡ ಸರ್ಕಾರಕ್ಕೆ ಟೈಮ್ ಅನ್ನ ಕೊಟ್ಟಂತಹ ಸುಪ್ರೀಂ ಕೋರ್ಟ್ ಸಿಬ್ಬಂದಿ ಕೊರತೆ ಅಂತ ಹೇಳಿ ಸಮಯವನ್ನ ಕೇಳಿತ್ತು ರಾಜ್ಯ ಸರ್ಕಾರ. ಅದರ ಜೊತೆಗೆ ಜನಗಣತಿ ಮತ್ತೆ SIR ಮತ್ತೆ ಮಳೆಗಾಲದ ಸಿದ್ಧತೆಯನ್ನ ನಾವು ಮಾಡ್ಕೊಳ್ಬೇಕು, ಹಾಗಾಗಿ ಟೈಮ್ ಬೇಕು ಅಂತ ಕೇಳಿತ್ತು. ಸೊ ಹಾಗಾಗಿ ಸೆಪ್ಟೆಂಬರ್ 31ರವರೆಗೂ ಕೂಡ ಸಮಯವನ್ನ ಕೊಡಿ ಅಂತ ರಾಜ್ಯ ಸರ್ಕಾರ ಕೇಳಿತ್ತು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಮನವಿಯನ್ನ ಆಲಿಸಿ ಸುಪ್ರೀಂ ಕೋರ್ಟ್ ಈಗ ಆಗಸ್ಟ್ 31ರವರೆಗೂ ಕೂಡ ಟೈಮ್ ಕೊಟ್ಟಿದೆ. ಜಿಬಿಎ ಚುನಾವಣೆಗೆ 2 ತಿಂಗಳ ಸಮಯವನ್ನ ನೀಡಿದೆ ಈಗ ಸುಪ್ರೀಂ ಕೋರ್ಟ್. ಇನ್ನು ಆಗಸ್ಟ್ 31ರವರೆಗೂ ಕೂಡ ಸಮಯ ನೀಡಿ ಸುಪ್ರೀಂ ಕೋರ್ಟ್ ಜಿಬಿಎ ಎಲೆಕ್ಷನ್ಗೆ ಮತ್ತೆ ಸಮಯವನ್ನ ಕೇಳಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನ ಕೊಟ್ಟಿರೋದು. ರಾಜ್ಯದಲ್ಲಿ ಜಿಬಿಎ ಚುನಾವಣೆ ಆಗಬೇಕು ಅಂತೇಳಿ ಕಾತರದಿಂದ ಕಾಯ್ತಾ ಇದ್ದಂತಹ ಚುನಾವಣೆ ಇದು. ಅಂತೂ ಇಂತೂ ಚುನಾವಣೆಗೆ ಕೆಲವೊಂದು ಪ್ರಿಪ್ರೇಷನ್ ಅನ್ನ ಮಾಡ್ಕೊಳ್ಬೇಕು ಅಂತೇಳಿ ರಾಜ್ಯ ಸರ್ಕಾರ ಚುನಾವಣೆಯನ್ನ ಮುಂದೂಡಿಕೆಯನ್ನ ಮಾಡಿ ಅಂತೇಳಿ ಮನವಿಯನ್ನ ಮಾಡ್ಕೊಂಡಿತ್ತು. ಒಂದಷ್ಟು ಉದಾಹರಣೆಗಳನ್ನ ಕೊಟ್ಟು ಹಾಗೂ ಈಗೂ ಸುಪ್ರೀಂ ಕೋರ್ಟ್ನಿಂದ ಈಗ ಆದೇಶ ಹೊರಬಂದಿದೆ. ಜಿಬಿಎ ಚುನಾವಣೆ ಮತ್ತೆ ಈಗ 2 ತಿಂಗಳ ಕಾಲ ಮುಂದಕ್ಕೆ ದೂಡಲಾಗಿದೆ. ಆಗಸ್ಟ್ 31ರವರೆಗೂ ಕೂಡ ಸರ್ಕಾರಕ್ಕೆ ಟೈಮ್ ಕೊಟ್ಟಿದೆ ಈಗ ಸುಪ್ರೀಂ ಕೋರ್ಟ್. ರಾಜ್ಯ ಸರ್ಕಾರದ ಮನವಿಯನ್ನ ಆಲಿಸಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಜಿಬಿಎ ಚುನಾವಣೆಗೆ 2 ತಿಂಗಳ ಸಮಯವನ್ನ ನೀಡಿದೆ ಈಗ ಸುಪ್ರೀಂ ಕೋರ್ಟ್. ಇನ್ನು ಜಿಬಿಎ ಚುನಾವಣೆಗೆ 2 ತಿಂಗಳ ಸಮಯವನ್ನ ನೀಡಿ ಅದಾದ ನಂತರ ಮತ್ತೆ ಎಕ್ಸ್ಟ್ರಾ ಸಮಯವನ್ನ ಕೇಳಬೇಡಿ ಅಂತೇಳಿ ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಹಾಕಿದೆ. ಒಂದು ಕಡೆ ಈಗ ಏನು ವ್ಯವಸ್ಥೆ ಹದಗೆಟ್ಟು ಹೋಗಿದೆ ನಮ್ಮ ರಾಜ್ಯದಲ್ಲಿ, ಅದನ್ನೆಲ್ಲವೂ ಕೂಡ ಸರಿಪಡಿಸಬೇಕಾಗತ್ತೆ. ಜನಗಣತಿ ಸಂಬಂಧಪಟ್ಟಂತೆ, ಜೊತೆಗೆ SIR ಆಗಿರಬಹುದು, ಅಥವಾ ಈಗ ಮಳೆಗಾಲ ಇನ್ನೇನು ಬರೋ ಹೊತ್ತಾಯಿತು. ಈ ಮಳೆಗಾಲದ ಸಿದ್ಧತೆಯನ್ನು ನಾವು ಮಾಡ್ಕೋಬೇಕು. ಹಾಗಾಗಿ ನಮಗೆ ಟೈಮ್ ಹಿಡಿಯುತ್ತೆ ಅಂತೇಳಿ ಒಂದಷ್ಟು ಉದಾಹರಣೆಗಳನ್ನು, ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು ರಾಜ್ಯ ಸರ್ಕಾರ. ಅದರ ಬೆನ್ನಲ್ಲಿ ಈಗ ಅದನ್ನು ಆಲಿಸಿ ರಾಜ್ಯ ಸರ್ಕಾರ ಕೊಟ್ಟಿದ್ದನ್ನೆಲ್ಲವೂ ಕೂಡ ಆಲಿಸಿ 2 ತಿಂಗಳ ಕಾಲ ಈಗ ಅವಕಾಶವನ್ನು ಕೊಡಲಾಗಿದೆ, ಸಮಯವನ್ನು ಕೊಡಲಾಗಿದೆ. ಈ ಸಮಯ ಮುಗಿದ ನಂತರ ನೀವು ಯಾವುದೇ ಕಾರಣಕ್ಕೂ ಜಿಬಿಎ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಮತ್ತೆ ಟೈಮನ್ನು ಕೇಳಬೇಡಿ ಅಂತ ಈಗಲೇ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಹಾಕಿರೋದು. ಜೊತೆಗೆ ಈಗ ಏನು ವ್ಯವಸ್ಥೆ ಎಷ್ಟರ ಮಟ್ಟಿಗೆ ನಿಂತಿದೆ ಬಂದು ಆ ಎಲ್ಲ ವ್ಯವಸ್ಥೆಯನ್ನು ಇನ್ನು ಮುಂದಾದರೂ ಮಾಡ್ತಾರೆ. ಯಾಕಂತಂದರೆ ಈಗ ಆಲ್ರೆಡಿ ಇರುವಂತಹ ಕೆಲವೊಂದು ಕಸಗಳಾಗಿರಬಹುದು, ಅಥವಾ ಕೆಲವೊಂದು ರೋಡ್ಗಳಾಗಿರ್ಬೋದು, ಗುಂಡಿಗಳಾಗಿರ್ಬೋದು, ಮುಚ್ಚುವಂಥ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ ಜಿಬಿಎ ಅವರು. ಈಗ ಏನು ಈಗ ಜಿಬಿಎ ಚುನಾವಣೆ ನಡೆಯುತ್ತೆ, ಆದ ನಂತರ ಚುನಾವಣೆಯ ನಂತರವೂ ಕೂಡ ಮತ್ತಷ್ಟು ಚೇಂಜಸ್ ಆಗುತ್ತೆ. ಹಾಗಾಗಿ ಜಿಬಿಎ ಚುನಾವಣೆ ಅತ್ಯವಶ್ಯಕ. ಸೊ ಜಿಬಿಎ ಚುನಾವಣೆಯನ್ನು ಮಾಡದೇ ಇದ್ದರೆ ಅದು ನಮ್ಮ ರಾಜ್ಯಕ್ಕೆ ಮಾರಕ ಅಂತಂದರೆ ತಪ್ಪಾಗಲಾರದು. ಸೊ ಹಾಗಾಗಿ ಜಿಬಿಎ ಚುನಾವಣೆಗೆ ಟೈಮ್ ಬೇಕು ಸೊ ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರ ಈಗ ತೆಗೆದುಕೊಂಡಿರುವಂತಹ ಏನು ನಿರ್ಧಾರ ಇದೆ, ಅದಕ್ಕೆ ಸುಪ್ರೀಂ ಕೋರ್ಟ್ ಅದನ್ನೆಲ್ಲವನ್ನೂ ಕೂಡ ರಾಜ್ಯ ಸರ್ಕಾರ ಹೇಳಿದ್ದನ್ನೆಲ್ಲವೂ ಕೂಡ ಆಲಿಸಿ ಈಗ ಈ ಒಂದು ಜಿಬಿಎ ಚುನಾವಣೆಯನ್ನು ಮುಂದೂಡಿಕೆ ಮಾಡಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿನುತಾ. ವಿನುತಾ, ಈಗ ಜಿಬಿಎ ಚುನಾವಣೆಯನ್ನ ಮತ್ತೆ 2 ತಿಂಗಳ ಕಾಲ ಮುಂದಕ್ಕೆ ದೂಡಲಾಗಿದೆ. ಈಗ ರಾಜ್ಯ ಸರ್ಕಾರಕ್ಕೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡೋದಾದ್ರೆ
ಸಂಚರ ಏನು ಇವಾಗ ಜೂನ್ 30ರ ಒಳಗೆ ಒಂದು ರೀತಿಯಲ್ಲಿ ಚುನಾವಣೆಯನ್ನ ನಮ್ಮ ಬೆಂಗಳೂರಿನ ಮಿನಿ ಸಮರ ಅಂತಾನೆ ಕರೆಸಿಕೊಳ್ಳುವಂತಹ GBAಯ 5 ಪಾಲಿಕೆಗೆ ಸಂಬಂಧಪಟ್ಟಂತಹ ಚುನಾವಣೆಯನ್ನ ನಡೆಸಲೇಬೇಕು ಅನ್ನುವಂತಹ ಒಂದು ಗಡುವನ್ನ ಸುಪ್ರೀಂ ಕೋರ್ಟ್ ಈ ಹಿಂದೆ ನೀಡಿತ್ತು. ಆದ್ರೆ ಆ ಒಂದು ಗಡುವನ್ನ ಒಪ್ಪದಂತಹ ರಾಜ್ಯ ಸರ್ಕಾರ ಜೊತೆಗೆ GBA ಇಲಾಖೆ ಏನ್ ಮಾಡಿತ್ತು ಅಂದ್ರೆ ಅದಕ್ಕೆ ಒಂದಷ್ಟು ನಮಗೆ ಕಾಲಾವಕಾಶವನ್ನ ಕೊಡಿ ಅನ್ನುವಂತಹ ಒಂದು ಮನವಿಯನ್ನ ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ್ದಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆ ನಡೆಸಿದ ಬಳಿಕ ಸರ್ಕಾರದ ಮತ್ತು GBA ಒಂದು ಆಶಯವನ್ನ ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಇದೀಗ 2 ತಿಂಗಳ ಗಡುವನ್ನ ಅಂದ್ರೆ ನೀಡಿರುವಂತದ್ದು. ಅಂದ್ರೆ ಈಗ ಜೂನ್ 30ರ ಒಳಗೆ ಬದಲಾಗಿ ಆಗಸ್ಟ್ 30ರ ಒಳಗಾಗಿ ಒಂದು GBA ಚುನಾವಣೆಯನ್ನ ನಡೆಸಲೇಬೇಕು ಅನ್ನುವಂತ ಒಂದು ತಾಕೀತನ್ನ ನೀಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಪುನಃ ಯಾವುದೇ ಕಾಲಾವಕಾಶವನ್ನ ಕೇಳಬಾರ್ದು, ಯಾವುದೇ ಕೊಂಕು ನೆಪಗಳನ್ನು ಕೂಡ ಹೇಳಬಾರ್ದು ಅನ್ನುವಂತ ಒಂದು ಸ್ಟ್ರಿಕ್ಟ್ ಆರ್ಡರ್ ಅನ್ನ ಇದೀಗ ಸುಪ್ರೀಂ ಕೋರ್ಟ್ ನೀಡಿರುವಂತದ್ದು ಒಂದು ನಮ್ಮ ಸರ್ಕಾರಕ್ಕೆ ಜೊತೆಗೆ GBA ಅಧಿಕಾರಿಗಳಿಗೆ ಅಂತಾನೆ ಹೇಳ್ತಾ ಹೋಗ್ಬೋದು. ಯಾಕಂದ್ರೆ ಈ ಒಂದು ಚುನಾವಣೆಯ ಒಂದು ಕಾಲಘಟ್ಟ ಪ್ರಾರಂಭವಾದಾಗಿನಿಂದಲೂ ಕೂಡ ಸಾಕಷ್ಟು ಮಾನದಂಡಗಳನ್ನು ಕೂಡ ರಚನೆಯನ್ನು ಕೂಡ ಮಾಡಿಕೊಂಡಿತ್ತು. ಮೇಲ್ನೋಟಕ್ಕೆ ಚುನಾವಣೆಯನ್ನು ನಡೆಸೋದಕ್ಕೆ ನಮಗೆ ಯಾವುದೇ ರೀತಿಯ ಒಂದು ಹಿಂದೇಟನ್ನ ಹಾಕ್ತಾ ಇಲ್ಲ ನಾವು ಅನ್ನೋದನ್ನ ತೋರ್ಪಡಿಕೆಯ ಸಲುವಾಗಿ ಪ್ರತಿಯೊಂದು ವೇಳಾಪಟ್ಟಿಯನ್ನು ಕೂಡ ಸಿದ್ಧ ಮಾಡಿತ್ತು GBA. ಆದ್ರೆ ಕೆಲವೊಂದಷ್ಟು ಒಂದು ನೆಪಗಳನ್ನ ಹೇಳ್ತಾ ಅಂದ್ರೆ ನಾವು ಜನಗಣತಿಗೆ ಸಿಬ್ಬಂದಿಯನ್ನ ಕಳಿಸಿದ್ದೀವಿ ಅನ್ನುವಂತ ನೆಪಗಳಾಗಿರ್ಬೋದು, ಅಥವಾ ಸರ್ಕಾರ ನಮ್ಮಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾಗಿದೆ, ಹಣದ ಕೊರತೆ ಇದೆ ಎನ್ನುವಂತಹ ಒಂದು ಮನವಿಯನ್ನ ನೀಡಿದ್ದಾಗಿರ್ಬೋದು. ಈ ರೀತಿ ಕುಂಟು ನೆಪಗಳನ್ನ ಇಷ್ಟುವರೆಗೂ ಕೂಡ ಸಾಕಿಕೊಂಡೇ ಬರ್ತಾ ಇದ್ದಂಥದ್ದು. ಇನ್ನ ಕೊನೆಯದಾಗಿ ಇವತ್ತು ಅರ್ಜಿ ವಿಚಾರಣೆಯನ್ನ ಮಾಡಿದಂತಹ ಒಂದು ನಮ್ಮ ಸುಪ್ರೀಂ ಕೋರ್ಟ್ ಸರ್ಕಾರದ ಒಂದು ಮನವಿಗೆ ಜೊತೆಗೆ GBA ಅಧಿಕಾರಿಗಳ ಒಂದು ಮನವಿಗೆ ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ರಿಯಾಕ್ಟ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು. ಅವರ ಒಂದು ಅಭಿಲಾಷೆಯಂತೆ ಸೆಪ್ಟೆಂಬರ್ 30ರ ಒಳಗಾಗಿ GBA ಚುನಾವಣೆಯನ್ನ ಮುಂದೂಡಬೇಕು ಅನ್ನುವಂತ ಒಂದು ಮನವಿಯನ್ನ ಕೊಟ್ಟಿದ್ರು. ಆದ್ರೆ ಅಷ್ಟು ದಿನಗಳ ಕಾಲವನ್ನ ಕೊಡೋದಕ್ಕೆ ಸಾಧ್ಯವಿಲ್ಲ. ಈಗಾಗಲೇ ಲೇಟ್ ಆಗಿ ಹೋಗಿದೆ. ಅಂದ್ರೆ ಸುಮಾರು ನಮ್ಮ ಬೆಂಗಳೂರಿನಲ್ಲಿ ಎಲೆಕ್ಷನ್ ನಡೆದೇ ಸುಮಾರು 6 ವರ್ಷಗಳಿಗೂ ಅಧಿಕವಾಗಿರುವಂತದ್ದು. ಹಾಗಾಗಿ ಅಂದಿನಿಂದ ಇಂದಿನವರೆಗೂ ಕೂಡ ಬೆಂಗಳೂರಿನಲ್ಲಿ ಒಂದು ಏರಿಯಾಕ್ಕೂ ಕೂಡ ಕಾರ್ಪೊರೇಟರ್ ಆಗ್ಲಿ ಅಥವಾ ಮೇಯರ್ಗಳಾಗ್ಲಿ ಇಲ್ಲ. ಒಂದ್ ರೀತಿ ಈ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಂತಹ ಬೆಂಗಳೂರಿಗೆ ಶಾಶ್ವತ ಪರಿಹಾರ ಬೇಕು ಇಲ್ಲಿನ ಜನತೆಗೆ ಅನ್ನೋದಾದ್ರೆ ಇಲ್ಲಿನ ಒಂದು ಜನತೆಯ ಹಿತದೃಷ್ಟಿಯನ್ನು ಗಮನದಲ್ಲಿ ಇಟ್ಕೊಂಡು ಚುನಾವಣೆಗಳು ಅತ್ಯಗತ್ಯ. ಇನ್ನೂ ಕೂಡ ತಡ ಮಾಡಿದ್ದೇ ಆದ್ರೆ ನಿಮ್ಮ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಇದೀಗ ನೀಡಿರುವಂತದ್ದು. ಸುಪ್ರೀಂ ಕೋರ್ಟ್ನ ಆದೇಶದಂತೆ ಇದೇ ಆಗಸ್ಟ್ 30ರ ಒಳಗಾಗಿ ಎಲ್ಲ GBA 5 ಪಾಲಿಕೆಗಳ ಒಂದು ಚುನಾವಣೆ ಕೂಡ ನಡೆಯುವಂತದ್ದು. ಈ ಚರ ಓಕೆ ಉನ್ನತ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.